ಹಾಯ್ ಸ್ನೇಹಿತರೆ, ನಮಸ್ಕಾರ. ಒಂದು ಮೇಜರ್ ಅಪ್ಡೇಟ್ ನಿಮಗೆ ಕೊಡಬೇಕಾದಂತಹ ಸಂದರ್ಭ ಇದು. ಅದಕ್ಕೋಸ್ಕರ ಈ ಒಂದು ಕ್ವಿಕ್ ವಿಡಿಯೋನ ಮಾಡ್ತಾ ಇದ್ದೀನಿ. IPL 2025 ಸಸ್ಪೆಂಡ್ ಆಗಿದೆ. ಹೌದು, ನೀವು ಕೇಳ್ತಾ ಇರೋದು ಸರಿ. IPL 2025 ಇವತ್ತಿನಿಂದ ಮುಂದುವರಿಯಲ್ಲ. ನಿನ್ನೆ ಮ್ಯಾಚ್ ಆದಾಗಲೇ ನಿಮ್ಗೊಂದು ಡೌಟ್ ಬಂದಿರುತ್ತೆ. ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ಆಗಬೇಕಾದ್ರೆ ಅಲ್ಲಿ ಲೈಟ್ಸ್ ಆಫ್ ಆಗುತ್ತೆ, ಎಲ್ಲರನ್ನು ಕೂಡ ಎವ್ಯಾಕ್ಯುವೇಟ್ ಮಾಡ್ತಾರೆ, ಕಂಪ್ಲೀಟ್ ಸ್ಟೇಡಿಯಂ ಖಾಲಿ ಆಗುತ್ತೆ, ವಿಶೇಷವಾದಂತಹ ಟ್ರೈನ್ ಅನ್ನ ನಮ್ಮ ಪ್ಲೇಯರ್ಸ್ಗೆ ಮಾಡಿಕೊಡ್ತಾರೆ. ಅಲ್ಲಿಗೆ ಒಂದು ಸೂಚನೆ ಬಂದಿತ್ತು, ನಾಳೆ ಡಿಸಿಷನ್ ಅನ್ನು ತಗೊಳ್ತಾರೆ ಅಂತ. ಬಟ್ ಆ ಡಿಸಿಷನ್ ಬಂದಿದೆ BCCI ಸೋರ್ಸ್ ನಿಂದ, PTI ನಿಂದ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ESPN ಕ್ರಿಕೆನ್ಫೋ ಎಲ್ಲರೂ ಕೂಡ ಇದನ್ನ ಪೋಸ್ಟ್ ಮಾಡಿದ್ದಾರೆ. IPL ಅನ್ನ ಈಗ ಸದ್ಯಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಬೇಜಾರು ಮಾಡ್ಕೊಳ್ಬೇಡಿ. ಹೌದು, ತುಂಬಾ ನೋವಾಗುತ್ತೆ. ಯಾಕಂದ್ರೆ RCB ಈ ಸಲ ಆಡ್ತಿದ್ದಂತ ರೀತಿ, ವಿಶೇಷವಾಗಿ RCB ಫ್ಯಾನ್ಸ್ಗೆ ನಾವು ಈ ಸಲ ಆದ್ರೂ ಕಪ್ ಗೆಲ್ತೀವಿ ಅನ್ನೋದು ಆಸೆ ಇತ್ತು. ಆದ್ರೆ ಆ ಆಸೆ ಕೂಡ ಮಂಕಾಗಿ ಹೋಗಿದೆ. ಸದ್ಯಕ್ಕೆ ಸಸ್ಪೆಂಡ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ನಿಲ್ಲಿಸಿ ಮತ್ತೆ ಇಲ್ಲಿಂದ ಏನಾದ್ರೂ ಟೂರ್ನಮೆಂಟ್ ಅನ್ನ ಮುಂದುವರಿಸಲಾಗುತ್ತೆ, ಇಲ್ಲಿಗೆ ಹೋಲ್ಡ್ ಮಾಡಿ ಆಸ್ ಇಟ್ ಈಸ್ ಪಾಯಿಂಟ್ ಟೇಬಲ್ ಹೇಗಿದೆ ಆ ತರನ, ಅಥವಾ ಇಲ್ಲ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಈ ಒಂದು ಸೀರೀಸ್ ಸೀಸನ್ ಏನಿದೆ ಅದನ್ನೇನಾದ್ರೂ ಮೊಟಕುಗೊಳಿಸ್ತಾರೆ, ಇನ್ನೂ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ. ಒಂದು ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ 30-40 ಸಾವಿರ ಜನ, ಗುಜರಾತ್ ಅಂತ ಸ್ಟೇಡಿಯಂ ಅಲ್ಲಿ ಆಡಬೇಕಾದ್ರೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ. ಹಾಗಾಗಿ ನೇರವಾಗಿ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚಿನ ಹಾನಿ ಆಗ್ಬಹುದು. ನಂಬರ್ 1 ಸೆಕ್ಯೂರಿಟಿ ಕನ್ಸರ್ನ್. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಪ್ಲೇಯರ್ಗಳ ಸೇಫ್ಟಿ, ಅದರಲ್ಲೂ ವಿದೇಶಿ ಪ್ಲೇಯರ್ಗಳು. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಎಲ್ಲಾ ಕಡೆಯಿಂದ ವಿದೇಶಿ ಪ್ಲೇಯರ್ಗಳು ಕೂಡ ಬಂದಿರ್ತಾರೆ. ಅವರು ಕೂಡ ಆಡಬೇಕು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಆ ರಾಷ್ಟ್ರಗಳಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಯಾಕೆ ನೀವು ಟೂರ್ನಮೆಂಟ್ ಅನ್ನ ನಡೆಸಿದ್ರಿ? ಹಾಗಾಗಿ ಇದು ದೊಡ್ಡ ರಿಸ್ಕ್ ಆಗುತ್ತೆ. ವಿದೇಶಿ ಆಟಗಾರರ ಭದ್ರತೆ ಜೊತೆಗೆ ನಮ್ಮ ಆಟಗಾರ ಭದ್ರತೆ, ಜನರ ಭದ್ರತೆ, ಇದೆಲ್ಲವೂ ಕೂಡ ಮುಖ್ಯ ಆಗಿರೋದ್ರಿಂದ RCB BCCI ಈ ಒಂದು ಕಠಿಣವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ತುಂಬಾ ಹರ್ಟ್ ಆಗ್ತಿದೆ, ನಿಜ. ಅದನ್ನ ಮಾತುಗಳಲ್ಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಟ್ ವಾಟ್ ಟು ಡೂ? ದೇಶ ಫಸ್ಟ್. ಕ್ರಿಕೆಟ್ ಆಮೇಲೆ ಆಡ್ಬೋದು. ದೇಶ ಸುರಕ್ಷಿತವಾಗಿದ್ದರೆ, ಸರಿಯಾದಂಥ ಉತ್ತರ ಕೊಟ್ಟರೆ ಮುಂದೆಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ಈ ಕ್ಷಣದ ಅಪ್ಡೇಟ್ ಇದು, ಫೇಕ್ ನ್ಯೂಸ್ ಅಲ್ಲ. ಮತ್ತೆ ಕಮೆಂಟಲ್ಲಿ ಫೇಕ್ ಅಂತ ಬರಬೇಡಿ. ಥ್ಯಾಂಕ್ ಯು ಸೋ ಮಚ್.